ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತು ಟ್ರೇಡಿಂಗ್ ಅಕೌಂಟ್ ಏನೊಂದು ಫೈನಲ್ ಅಕೌಂಟ್ಸ್ ಈ ಒಂದು ಚಾಪ್ಟರ್ ಮೇಲೆ ಆಲ್ರೆಡಿ ನಾವು ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡಿದ್ವಿ. ಇವತ್ತು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡನ್ನೂ ಕೊಟ್ಟಾಗ ನಾವು ಯಾವ ರೀತಿ ಪ್ರಿಪೇರ್ ಮಾಡೋದು. ಇಲ್ಲೊಂದು ಕ್ವಶನನ್ನು ತಗೊಂಡಿದ್ದೀನಿ. ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದಿಷ್ಟು ಡಾಟಾ ಕೊಟ್ಟಿದ್ದಾರೆ. ಪರ್ಚೇಸ್ 58,400. ಪರ್ಚೇಸ್ ಏನಿದು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತಗೊಳ್ತೀವಿ. ನೀವು ಅಲ್ಲೇ ನೀವು ಟಿಕ್ ಮಾಡ್ಕೋಬೇಕು ಯಾವುದನ್ನು ಎಲ್ಲಿಗೆ ತಗೊಳ್ತೀರಾ ಅಂತ. ಸೊ ಟ್ರೇಡಿಂಗ್ ಅಕೌಂಟ್. ವೇಜಸ್ 15,000 ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸನ್ಡ್ರಿ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ತೀವಿ. ರೆಂಟ್ ಆ್ಯಂಡ್ ಟ್ಯಾಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ತೀವಿ. ಕ್ಯಾರೇಜ್ ಇನ್ವಾರ್ಡ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ ತಗೊಳ್ತೀವಿ. ಇನ್ ಕೇಸ್ ಕ್ಯಾರೇಜ್ ಔಟ್ವಾರ್ಡ್ಸ್ ಕೊಟ್ಟಿದ್ರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ತಾ ಇದ್ವಿ. ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟಲ್ಲಿ ಫಸ್ಟಲ್ಲೇ ತಗೊಳ್ತೀವಿ ನಾವು ಡೆಬಿಟ್ ಸೈಡಲ್ಲಿ. ಸೇಲ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಪರ್ಚೇಸ್ ರಿಟರ್ನ್ ಪರ್ಚೇಸಿಂದ ನಾವು ಲೆಸ್ ಮಾಡ್ತೀವಿ. ಸೇಲ್ಸ್ ರಿಟರ್ನ್ ಸೇಲ್ಸಿಂದ ಲೆಸ್ ಮಾಡ್ತೀವಿ. ಕಮಿಷನ್ ರಿಸೀವ್ಡ್ ಇದೇನಿದೆ ಇದು ಇನ್ಕಮ್ ಇದೆ. ಸೊ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ತಗೊಳ್ತೀವಿ. ಇದಿಷ್ಟು ಡಾಟಾ ಯೂಸ್ ಮಾಡಿಕೊಂಡು ನಾವೀಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ? ಫಸ್ಟ್ ನಾವೇನು ಮಾಡ್ತೀವಿ, ಓಪನಿಂಗ್ ಸ್ಟಾಕನ್ನು ಹಾಕ್ತೀವಿ. ಪರ್ಚೇಸು ಅದರಿಂದ ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡ್ತೀವಿ. ಯಾವುದಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಹಾಕ್ತೀವಿ. ಈ ಸೈಡು ಸೇಲ್ಸು ಕ್ಲೋಸಿಂಗ್ ಸ್ಟಾಕನ್ನು ತಗೊಳ್ತೀವಿ. ಸೇಲ್ಸ್ ರಿಟರ್ನ್ ಇದ್ದರೆ ಸೇಲ್ಸ್ ರಿಟರ್ನ ಸೇಲ್ಸಿಂದ ಲೆಸ್ ಮಾಡಿರ್ತೀವಿ. ಅದಾದಮೇಲೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ದರೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಅದನ್ನು ನಾವು ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತೀವಿ. ಇನ್ನು ಉಳಿದಿರೋ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನೆಲ್ಲ ಎಂಟ್ರಿ ಮಾಡ್ತೀವಿ. ಯಾವುದಾದ್ರೂ ಇನ್ಕಮ್ ಇದ್ದರೆ ಎಂಟ್ರಿ ಮಾಡ್ತೀವಿ. ನಮಗೆ ಪ್ರಾಫಿಟ್ ಆಗಿದೆಯೋ ನೆಟ್ ಪ್ರಾಫಿಟ್ ಅಥವಾ ಲಾಸ್ ಆಗಿದೆಯೋ ಅಂತ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಆನ್ 31/3/2020. ಪರ್ಟಿಕ್ಯುಲರ್ ಅಮೌಂಟ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ನಾವು ಈ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಈ ಸೈಡ್ ಎಲ್ಲ ಇನ್ಕಮನ್ನು ತಗೊಳ್ತೀವಿ. ನೆನಪಿರಬೇಕು. ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತಗೊಳ್ಳೋ ಐಟಮ್ ಅಂದರೆ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ ಕ್ವಶನಲ್ಲಿ? ಓಪನಿಂಗ್ ಸ್ಟಾಕ್ 6,000 ರೂಪೀಸ್ ಇದೆ. 6,000. ನೆಕ್ಸ್ಟ್ ಪರ್ಚೇಸನ್ನು ತಗೋಬೇಕು. ಪರ್ಚೇಸ್ 58,500 ಇದೆ. ಪರ್ಚೇಸ್ 58,500 ಮೈನಸ್ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರೆ. ಎಷ್ಟಿದೆ? 500 ರೂಪೀಸ್ ಇದೆ. ಮೈನಸ್ 500. 58,500 500 ನಾವು ಲೆಸ್ ಮಾಡಿದಾಗ ನಮಗೆ 58,000 ರೂಪೀಸ್ ಪರ್ಚೇಸ್ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟು ಯಾವುದಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ? ನಾನು ಹೇಳ್ದೆ ಅಲ್ವಾ, ಅದನ್ನು ನೀವು ಅಲ್ಲೇ ಟಿಕ್ ಮಾಡಿಕೊಂಡ್ರೆ ಕ್ವಶನ್ ಓದುವಾಗ ಆ ರೀತಿ ಇದು ಯಾವುದಕ್ಕೆ ಬರುತ್ತೆ ಅಂದರೆ ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ, ಪ್ರಾಬ್ಲಮ್ ಕೂಡ ರಾಂಗ್ ಆಗೋದಿಲ್ಲ. ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ, ವೇಜಸ್ ಬರುತ್ತೆ. ಹಾಗೆ ಸನ್ಡ್ರಿ ಎಕ್ಸ್ಪೆನ್ಸಸ್ ರೆಂಟ್ ಆ್ಯಂಡ್ ಟ್ಯಾಕ್ಸ್ ಬರೋದಿಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಕ್ಯಾರೇಜ್ ಇನ್ವಾರ್ಡ್ಸ್ ಈ ಎರಡೂ ಎಕ್ಸ್ಪೆನ್ಸಸ್ನ ನಾವು ತಗೋಬೇಕು. ವೇಜಸ್ 15,000, ಕ್ಯಾರೇಜ್ ಇನ್ವಾರ್ಡ್ಸ್ 450. ಇದಿಷ್ಟೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರೋದು ಟ್ರೇಡಿಂಗ್ ಅಕೌಂಟಲ್ಲಿ ಬರೋದು ಕೂಡ. ನಾವು ಡೆಬಿಟ್ ಸೈಡಲ್ಲಿ ಇಷ್ಟೇ. ಈಗ ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ಒನ್ ಸೇಲ್ಸ್ ಎಷ್ಟಿದೆ? 73,000 ಇದೆ. ಬೈ ಸೇಲ್ಸ್ 73,000 ಮೈನಸ್ ಸೇಲ್ಸ್ ರಿಟರ್ನ್ 1,000 ರೂಪೀಸ್ ಕೊಟ್ಟಿದ್ದಾರೆ. 1,000 73,000 ಮೈನಸ್ 1,000 72,000 ರೂಪೀಸ್. ಓಕೆ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ ಆ್ಯಸ್ ಆನ್ March 31, 2021 22,400. 22,400 ರೂಪೀಸ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಇದಿಷ್ಟೇ ಟ್ರೇಡಿಂಗ್ ಅಕೌಂಟಲ್ಲಿ. ಇನ್ಯಾವುದೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಎರಡೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ತೊಗೊಂಡಿದ್ದೀವಿ, ಪರ್ಚೇಸ್ ತೊಗೊಂಡಿದ್ದೀವಿ, ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಿದ್ದೀವಿ, ವೇಜಸ್ ತೊಗೊಂಡಿದ್ದೀವಿ, ಕ್ಯಾರೇಜ್ ಇನ್ವಾರ್ಡ್ಸ್ ಎರಡು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ ತೊಗೊಂಡಿದ್ದೀವಿ, ಸೇಲ್ಸಿಂದ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಿದ್ದೀವಿ, ಕ್ಲೋಸಿಂಗ್ ಸ್ಟಾಕನ್ನು ತೊಗೊಂಡಿದ್ದೀವಿ. ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಟೋಟಲ್ ಮಾಡೋಣ. ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ 94,400. ಎರಡೂ ಸೈಡ್ ಕೂಡ ಹಾಕ್ತಾ ಇದ್ದೀವಿ 94,400, 94,400. ಈ ಉಳಿದಿರೋ ಓಪನಿಂಗ್ ಸ್ಟಾಕು ಪರ್ಚೇಸು ಮತ್ತು ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ನಮಗೆ
14,950 rupees ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ 14,950 rupees. ನೆಕ್ಸ್ಟು ನಾವು ಈ ಗ್ರಾಸ್ ಪ್ರಾಫಿಟ್ ಏನಿದೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತೀವಿ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 14,950 rupees. ಈಗ ಇನ್ನು ಉಳಿದಿರೋ ಎಕ್ಸ್ಪೆನ್ಸಸ್ನ ಹಾಕಬೇಕು, ಯಾವುದಾದ್ರೂ ಇನ್ಕಮ್ ಇದ್ದರೆ ಹಾಕಬೇಕಾಗುತ್ತೆ ಈ ಸೈಡು. ಓಕೆ, ಕ್ವಶನಲ್ಲಿ ನಿಮಗೆ ರೆಂಟ್ ಆ್ಯಂಡ್ ಟ್ಯಾಕ್ಸ್ ಮತ್ತು ಸನ್ರಿ ಎಕ್ಸ್ಪೆನ್ಸಸ್ ಎರಡು ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಸ್ಯಾಲ್ರಿ, ರೆಂಟ್, ಟ್ಯಾಕ್ಸ್ ಈ ರೀತಿ ಎಷ್ಟೋ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಟು ಸನ್ರಿ ಎಕ್ಸ್ಪೆನ್ಸಸ್ 600 rupees. ಟು ರೆಂಟ್ ಆ್ಯಂಡ್ ಟ್ಯಾಕ್ಸ್ 1,350 rupees. ಎರಡು ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ತೊಗೊಂಡಿದ್ದೀವಿ. ಹಾಗೆಯೇ ಒಂದು ಇನ್ಕಮ್ ಕೊಟ್ಟಿದ್ದಾರೆ, ಕಮಿಷನ್ ರಿಸೀವ್ಡ್. ಸೊ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಕಮಿಷನ್ ರಿಸೀವ್ಡ್ 1,000 rupees. ಇದಿಷ್ಟೇ, ಇನ್ಯಾವುದು ಕೂಡ ಇನ್ಫಾರ್ಮೇಷನ್ ಇಲ್ಲ, ಎಲ್ಲದೂ ಕೂಡ ನಾವು ತೊಗೊಂಡಾಗಿದೆ. ಒಂದು ಸಲ ಚೆಕ್ ಮಾಡಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬಿಟ್ಟಿದ್ದೀವ. ಪರ್ಚೇಸ್ ವಿತ್ ವೇಜಸ್ ತೊಗೊಂಡಿದ್ವಿ, ಸನ್ರಿ ಎಕ್ಸ್ಪೆನ್ಸಸ್ P&L ಅಕೌಂಟಲ್ಲಿ ತೊಗೊಂಡಿದ್ವಿ, ರೆಂಟ್ ಆ್ಯಂಡ್ ಟ್ಯಾಕ್ಸ್ ತೊಗೊಂಡಿದ್ದೀವಿ, ಕ್ಯಾರೇಜ್ ಇನ್ವಾರ್ಡ್ಸ್ ಟ್ರೇಡಿಂಗ್ ಅಕೌಂಟಲ್ಲೇ ತೊಗೊಂಡ್ವಿ, ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಂಡ್ವಿ, ಸೇಲ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡ್ವಿ, ಕ್ಲೋಸಿಂಗ್ ಸ್ಟಾಕ್ ಆಯಿತು, ಪರ್ಚೇಸ್ ರಿಟರ್ನ್ ಆಯಿತು, ಸೇಲ್ಸ್ ರಿಟರ್ನ್ ಆಯಿತು, ಕಮಿಷನ್ ರಿಸೀವ್ಡ್ ಎಲ್ಲದನ್ನು ಕೂಡ ನಾವೀಗ ಕಂಪ್ಲೀಟಾಗಿ ತೊಗೊಂಡಿದ್ದೀವಿ. ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ, 15,950 rupees. ಎರಡೂ ಸೈಡ್ ಹಾಕಬೇಕು, 15,950, 15,950. 600 ಮತ್ತು 1,350ನ ಲೆಸ್ ಮಾಡಿದಾಗ ನಮಗೆ 14,000 rupees ನೆಟ್ ಪ್ರಾಫಿಟ್ ಸಿಕ್ಕಿದೆ. ಟು ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ 14,000 rupees. ಇನ್ ಕೇಸ್ ನಿಮಗೇನಾದರೂ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದರೆ ಏನಾಗ್ತಾಯಿತ್ತು, ಲಾಸ್ ಬರ್ತಾಯಿತ್ತು. ಓಕೆ, ಆಗ ನೀವು ಕ್ರೆಡಿಟ್ ಸೈಡು ಬೈ ನೆಟ್ ಲಾಸ್ ಅಂತ ಎಂಟ್ರಿ ಮಾಡ್ತಾಯಿದ್ರಿ. ಇದಿಷ್ಟು ನಿಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಿಮಗೆ ಒಂದೇ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎಲ್ಲದನ್ನು ಕೂಡ ಸಾಲ್ವ್ ಮಾಡ್ಬೋದು. ಆಲ್ರೆಡಿ ಸಾಲ್ವ್ ಮಾಡಿರೋ ವೀಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ. ಬಟ್ ನಿಮಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಟ್ರೇಡಿಂಗ್ ಅಕೌಂಟ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡೂ ಇರೋ ಒಂದು ಪ್ರಾಬ್ಲಮ್ನ ನೋಡಿದ್ದೀವಿ. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಜೊತೆ ಇನ್ನೊಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ನಿಮಗೆ ಈ ಒಂದು ಫೈನಲ್ ಅಕೌಂಟ್ಸ್ ಏನಿದೆ, ಫಸ್ಟ್ PUC ಅವರಾಗಿದ್ದರೆ ಫಸ್ಟ್ PUC ಪ್ಲೇಲಿಸ್ಟಲ್ಲಿ ಸೇವ್ ಆಗಿರುತ್ತೆ. ಹಾಗೆ BCom ಅವ್ರು ಯಾರಾದರೂ ನೋಡ್ತಾ ಇದ್ದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫೈನಲ್ ಅಕೌಂಟ್ಸ್ ಅಂತ ಹೇಳ್ಬಿಟ್ಟು BComದೇ ಒಂದು ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟಲ್ಲೂ ಇರುತ್ತೆ. ಹಾಗೆ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಆ ಪ್ಲೇಲಿಸ್ಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಪ್ಲೇಲಿಸ್ಟನ್ನು ಚೆಕ್ ಮಾಡಿದರೆ ನಿಮಗೆ ಈಸಿಯಾಗಿ ಎಲ್ಲ ವೀಡಿಯೋಗಳು ಕೂಡ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.